ತಮಿಳುನಾಡಿನ ವೆಲ್ಲೂರು ಕೋಟೆಯ ಒಳಗೆ ಇರುವ ಜಲಕಂಠೇಶ್ವರ ದೇವಸ್ಥಾನ ಕೇವಲ ಒಂದು ದೇವಸ್ಥಾನವಲ್ಲ, ಇದು ನೂರಾರು ವರ್ಷಗಳ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಭಕ್ತಿಯ ಸಂಗಮ. ಈ ದೇವಸ್ಥಾನವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಸ್ಥಳೀಯ ನಾಯಕ ಚಿನ್ನ ಬೊಮ್ಮಿ ನಾಯಕವರಿಗೆ ಶಿವನ ದರ್ಶನವಾದ ನಂತರ ಈ ದೇವಾಲಯ ನಿರ್ಮಾಣಕ್ಕೆ ಪ್ರೇರಣೆ ದೊರೆಯಿತು ಎಂಬ ಸ್ಥಳೀಯ ನಂಬಿಕೆಯೂ ಇದೆ. ಆದರೆ ಈ ದೇವಸ್ಥಾನಕ್ಕೆ ಜಲಕಂಠೇಶ್ವರ ಎಂಬ ಹೆಸರು ಹೇಗೆ ಬಂತು? ದೇವಾಲಯದ ಸ್ಥಳದಲ್ಲಿ ಹಿಂದೆ ನೀರಿನಿಂದ ಕೂಡಿದ ಪ್ರದೇಶವಿತ್ತು ಎನ್ನಲಾಗುತ್ತದೆ. ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿತ್ತು ಎಂಬ ನಂಬಿಕೆಯಿಂದ ಜಲದೊಂದಿಗೆ ಸಂಬಂಧ ಹೊಂದಿರುವ ಕಂಠೇಶ್ವರ ಎಂಬ ಅರ್ಥದಲ್ಲಿ ಜಲಕಂಠೇಶ್ವರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಎಂದರೆ ಇದರ ಅದ್ಭುತ ಶಿಲ್ಪಕಲೆ. ದೇವಾಲಯದ ಕಂಬಗಳಲ್ಲಿ ಕಾಣಿಸುವ ಸೂಕ್ಷ್ಮ ಕೆತ್ತನೆಗಳು, ಯಾಳಿ ಶಿಲ್ಪಗಳು, ದೇವದೇವತೆಗಳ ಪ್ರತಿಮೆಗಳು ಮತ್ತು ಭವ್ಯವಾದ ಕಲ್ಯಾಣ ಮಂಟಪ ಇವೆಲ್ಲವೂ ಆ ಕಾಲದ ಶಿಲ್ಪಿಗಳ ಅದ್ಭುತ ಪ್ರತಿಭೆಗೆ ಸಾಕ್ಷಿ. ಭಕ್ತರ ನಂಬಿಕೆಯ ಪ್ರಕಾರ ಜಲಕಂಠೇಶ್ವರನ ದರ್ಶನ ಮಾಡಿ ಪ್ರಾರ್ಥಿಸಿದರೆ ಮನಸ್ಸಿನ ಕಷ್ಟಗಳು ದೂರವಾಗುತ್ತವೆ, ಜೀವನದಲ್ಲಿ ಶಾಂತಿ ಮತ್ತು ಒಳಿತನ್ನು ಪಡೆಯಬಹುದು ಎಂಬ ವಿಶ್ವಾಸವಿದೆ. ಇತಿಹಾಸ ಒಂದು ಕಡೆ, ನಂಬಿಕೆ ಮತ್ತೊಂದು ಕಡೆ. ಆದರೆ ಎರಡನ್ನೂ ಜೋಡಿಸುವ ಒಂದು ಅದ್ಭುತ ಸ್ಥಳವೇ ವೆಲ್ಲೂರು ಕೋಟೆಯ ಜಲಕಂಠೇಶ್ವರ ದೇವಸ್ಥಾನ. ನೀವು ವೆಲ್ಲೂರಿಗೆ ಹೋದಾಗ ಕೇವಲ ದೇವಸ್ಥಾನವನ್ನು ನೋಡಬೇಡಿ, ಅದರ ಪ್ರತಿಯೊಂದು ಕಲ್ಲಿನಲ್ಲಿರುವ ಇತಿಹಾಸವನ್ನು ಗಮನಿಸಿ. ಏಕೆಂದರೆ ಇಲ್ಲಿ ಪ್ರತಿಯೊಂದು ಶಿಲ್ಪವೂ ಒಂದು ಕತೆ ಹೇಳುತ್ತದೆ, ಪ್ರತಿಯೊಂದು ಕಂಬವೂ ಒಂದು ಇತಿಹಾಸವನ್ನು ನೆನಪಿಸುತ್ತದೆ, ಮತ್ತು ಪ್ರತಿಯೊಂದು ಭಕ್ತನ ನಂಬಿಕೆಯೂ ಈ ದೇವಾಲಯದ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿರಿಸುತ್ತದೆ.